ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾದ ಹೋಳಿಗೆ, ಸಜ್ಜಿ ರೊಟ್ಟಿ ಇವೆಲ್ಲ ನಾವು ಮಾಡ್ತೀವಿ. ತಮಿಳ್ನಾಡಿಗೆ ಪೊಂಗಲ್ ಅಂತ ಮಾಡ್ತಾರೆ. ನಾವು ಸಣ್ಣವರಿದ್ದಾಗ ನಮ್ಮ ಪಕ್ಕದ ಮನೆಯಲ್ಲಿ ಹುಬ್ಬಳ್ಳಿಯಲ್ಲಿ ತಮಿಳ್ನವರಿದ್ದರು. ಹೀಗಾಗಿ ಅವರು ಪೊಂಗಲ್ ನಮ್ಗೆ ಹೆಂಗೆ ಮಾಡ್ಬೇಕಂತ ಹೇಳಿಕೊಡ್ತಿದ್ರು. ಹೀಗಾಗಿ ಆವಾಗ ಸಣ್ಣವರಿದ್ದಾಗಿಂದ ಹಿಡ್ಕೊಂಡು ನಾವು ವರ್ಷ ಸಂಕ್ರಮಣಕ್ಕೆ ಪೊಂಗಲ್ ಮಾಡ್ತೀವಿ. ಅದು ಒಂದು ನಮ್ಗೆ ರೂಢಿಯಲ್ಲೇ ಆಗಿಬಿಟ್ಟೈತಿ. ಅದಕ್ಕೆ ಪೊಂಗಲ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. 2 ಬಟ್ಲ ಅಕ್ಕಿ ತೊಗೊಂಡೀನಿ. ಅದು ಸ್ವಚ್ಛಗೆ ತೊಳ್ಕೊಬೇಕು. ಅದರೊಳಗೆ ಕೊಬ್ಬರಿ ಹಾಲು ಹಾಕಿ ಕುದಿಸ್ಬೇಕು. ಈಗ ಕೊಬ್ಬರಿ ಹಾಲು ಹಾಕ್ತಾಯಿದ್ದೀನಿ. ಈಗ ಇದನ್ನು ಅನ್ನ ಮಾಡ್ಕೊಳ್ಳೋಣಂತೆ. ಈಗ ಬೆಲ್ಲ ಒಂದು ಕರಗಿಸಾಕತ್ತೀನಿ. ಬೆಲ್ಲ ಕರಗಿಸಾಕತ್ತೀನಿ. ಈಗ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡ್ತೀನಿ. ಡ್ರೈ ಫ್ರೂಟ್ಸ್ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ಹಂಗೆ ಯಾಲಕ್ಕಿನೂ ಹಾಕಬೇಕು. ಈಗ ಬೆಲ್ಲದಾಗ ತುಪ್ಪ ಹಾಕ್ಬೇಕು, ಒಂದು 2 ಚಮಚೆ. ಇದನ್ನು ಫ್ರೈ ಮಾಡ್ಕೊಂಡು ಈಗ ಇವು ಡ್ರೈ ಫ್ರೂಟ್ಸನ್ನು ಈ ಬೆಲ್ಲದಾಗ ಹಾಕೋಣಂತ. ಏಲಕ್ಕಿ ಪುಡಿ, ಈಗ ಇದಕ್ಕೆ ಅನ್ನ ಹಾಕಿ ಕಲಸೋಣ. ಈ ಅಂದಾಗ ಒಂದು ಲವಂಗ ಒಗಿಬೇಕು, ಅಂದ್ರೆ ಭಾಳ ಚಲೋ ಟೇಸ್ಟ್ ಬರ್ತೈತಿ. ಘಮ್ ಅಂಥೇಳಿ ವಾಸನೆ ಬರ್ತೈತಿ ಲವಂಗ ಹಾಕಿದ್ರೆ. ನೋಡಿರಿ, ಎಲ್ಲ ಬೆಲ್ಲ ಕೂಡೈತಿ. ಇದಕ್ಕೆ ಎಷ್ಟು ನೀವು ಜಾಸ್ತಿ ತುಪ್ಪ ಹಾಕ್ತೀರಿ ಅಷ್ಟು ಚಲೋ. ಜಾಸ್ತಿ ತುಪ್ಪ ಹಾಕಬೇಕು. ಎಷ್ಟು ಜಾಸ್ತಿ ತುಪ್ಪ ಹಾಕ್ತೀರಿ ಅಷ್ಟು ಟೇಸ್ಟ್ ಬರ್ತೈತಿ. ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಟು ಸಣ್ಣಗೆ ತಿರುಗಾಡಬೇಕು. ಈಗ ಲಾಸ್ಟಿಗೆ ಮನುಕ್ ಹಾಕೋಣಂತೆ. ಮೊದಲೇ ಮನುಕ್ ಹಾಕಿದ್ರೆ ಎಲ್ಲ ಫುಲ್ ಮೆತ್ತಗಾಗ್ತವೆ. ಅದಕ್ಕೆ ಲಾಸ್ಟಿಗೆ ಮನುಕ್ ಹಾಕಿ ಮತ್ತು ಸ್ವಲ್ಪ ಕೈ ಆಡಿಸ್ರಿ. ಈಗ ಪೊಂಗಲ್ ರೆಡಿಯಾಗಿದೆ. ಪ್ರತಿಯೊಂದು ಅಡುಗೆ ಆದ ನಂತರ ವಿಭೂತಿಯನ್ನು ಹಚ್ಚಬೇಕು. ಬರೀ ಹಬ್ಬಕ್ಕೆ ಅಂತಲ್ಲ, ದಿನಾಲೂ ಅಡುಗೆ ಮಾಡ್ತೀವಲ್ಲ ಆವಾಗ ವಿಭೂತಿಯನ್ನು ಹಚ್ಚಬೇಕು. ಪೊಂಗಲ್ ರೆಡಿ ಆಗೈತಿ. ಸಂಕ್ರಮಣ ಹಬ್ಬದ ವಿಶೇಷ ತಮಿಳುನಾಡಿನ ಪೊಂಗಲ್ ಈಗ ರೆಡಿ. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಮಣ ಹಬ್ಬದ ಶುಭಾಶಯಗಳು.